ಇದು ಮೆಮೆ ಸಪೋಟೆ ಅಂತೇಳಿ. ಮೆಮೆ ಸಪೋಟೆ ಬಗ್ಗೆ ಈಗ ತುಂಬ ಜನಗಳಿಗೆ ಇತ್ತೀಚೆಗೆ ಮಾಹಿತಿ ಚೆನ್ನಾಗಿದೆ. ಇದು ಕೇರಳದಲ್ಲಿ ಒಂದು 4-5 ಜನದಲ್ಲಿ ತುಂಬ ಹಣ್ಣಾಗ್ತಾ ಇದ್ದಿತ್ತು. ಕರ್ನಾಟಕದಲ್ಲಿ ಹಿಂದೆ ಒಬ್ಬರು ಬೆಳೆದಿದ್ದು ಕೇಳಿದ್ವಿ. ಇದು ಮೊದಲನೇ ಫಲ ನಮ್ಮ ತಿರುಮಲೇಶ್ವರ ಭಟ್ಟರಲ್ಲಿ ಆಗಿರುವಂಥದ್ದು. ಇದು ನೋಡಿ, ಇದು ಆ್ಯಕ್ಚುಲಿ ಇದು ತುಂಬ ಹಣ್ಣಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಇದು ಸ್ವಲ್ಪ ಕಾಯಿದೆ. ಇದು 1.5 kg ಅಥವಾ 2 kgವರೆಗೆ ಇರ್ಬೋದು. ಇದು 1.5 kgವರೆಗೆ ಇರುವಂಥದ್ದು. ಇದು ಒಳಗಡೆ ನೋಡಿ ತುಂಬ ಗಾಢವಾದ ಕೇಸರಿ ಬಣ್ಣ ಇದೆ. ಎಷ್ಟು ಚೆಂದ ಕಾಣ್ತದೆ ಅಂದರೆ, ಮತ್ತು ಇದ್ರದ್ದು ಸ್ವೀಟು ಅಷ್ಟೇ ತುಂಬ ಪರಿಮಳ ಇದೆ. ಇದು ಮತ್ತು ಸಿಂಗಲ್ ಸೀಡ್, ಒಂದೇ ಬೀಜ ಬರುವಂಥದ್ದು. ಇದು ಒಂದೇ ಬೀಜ. ಇದು ಹಣ್ಣಾಗಿ ಜಾಸ್ತಿ ಆಗಿರೋದ್ರಿಂದ ಮೊಳಕೆ ಬಂದಿದೆ. ಇದು ಎಷ್ಟು ಬರುವಂಥದ್ದು, ಒಬ್ಬ ವ್ಯಕ್ತಿಯಿಂದ ಒಂದು ಹಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಪಲ್ಪ್ ಇರ್ತದೆ ಇದರಲ್ಲಿ. ನೋಡಿ, ಅಷ್ಟು ಪಲ್ಪ್ ಇರ್ತದೆ ಇದು. ಮತ್ತು ಆಲ್ ಸೀಸನ್ನು ಯಾವಾಗಲೂ ಬರುವಂಥದ್ದು. ಆದರೆ ಅತಿ ಬೇಗ ಬರಲ್ಲ. 4 ವರ್ಷ ಲೇಯರ್ ಆಗಲಿ ಸೀಡ್ಲಿಂಗ್ ಆಗಲಿ ಸ್ವಲ್ಪ ಏಜ್ ಜಾಸ್ತಿ ತೊಗೊಳ್ತದೆ. ಯಾಕೆಂದರೆ ಒಂದು ಹಣ್ಣಿನ ತೂಕನೇ 1.5-2 kg ಬರೋದ್ರಿಂದ ಗಿಡಗಳಿಗೆ ಫುಡ್ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ 5 ವರ್ಷದೊಳಗಡೆ ಯಾವುದೇ ಲೇಯರ್ಗಳಾಗಲಿ ಇದಾಗಲಿ 2 ವರ್ಷಕ್ಕೆ ಬರುತ್ತೆ ಅನ್ನೋದೆಲ್ಲ ಸಾಧ್ಯ ಇಲ್ಲ. ಯಾಕೆಂದರೆ ಆ ಫುಡ್ ಸಪ್ಲೈ ಮಾಡಲಿಕ್ಕೋಸ್ಕರ ಈ ಹಣ್ಣುಗಳಿಗೆ ಒಂದು ಗಿಡಕ್ಕೆ ಆ ತಾಕತ್ತು ಬೇಕಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತದೆ ಇದು. ಆದರೆ ಇದರಲ್ಲಿ ಹುಳಿ ಇರೋದಿಲ್ಲ, ಹುಳ ಆಗೋದಿಲ್ಲ. ಭಾಳ ಟೇಸ್ಟ್ ಇರುವಂಥ ಒಂದು ಒಳ್ಳೆ ಹಣ್ಣು, ಆಲ್ ಸೀಸನ್ನು. ಇದಕ್ಕೆ ವರ್ಷಗಟ್ಟಲೆ ಬೇಕು. ಆದರೆ ಏನಾಗ್ತದೆ ಅಂದರೆ ಹೂವಾಗ್ತಾ ಇರುತ್ತೆ, ಕಾಯಿ ಆಗ್ತಾ ಇರುತ್ತೆ, ಮೊಗ್ಗಾಗ್ತಾ ಇರುತ್ತೆ, ಈ ಥರ ಇದು ನಡೀತಾನೆ ಇರುತ್ತೆ, ಹಣ್ಣಾಗ್ತಾ ಇರುತ್ತೆ, ಈ ಥರ ಬರುವಂಥದ್ದು.